ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳು ಸೆಕೆಂಡ್ PUC ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇದೀಗ ಕೆಲವೊಂದು ಅಭ್ಯರ್ಥಿಗಳು ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಇದೀಗ ಒಂದು ಪತ್ರಿಕಾ ಪ್ರಕಟಣೆ ಹೊರಬಿದ್ದಿರುವಂಥದ್ದು. ಏಪ್ರಿಲ್ ತಿಂಗಳ 14, 2026 ಒಂದು ಪತ್ರಿಕಾ ಪ್ರಕಟಣೆ ಇಲಾಖೆಯವರು ಹೊರಡಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕೆಲವೊಂದು ರೀತಿಯಂತ ಗುಡ್ ನ್ಯೂಸ್ಗಳನ್ನ ಮಾಹಿತಿನ ಕೊಟ್ಟಿದ್ದಾರೆ. ನಂತರದಲ್ಲಿ ಇಲಾಖೆಯವರು ಏನೋ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಂಪ್ಲೀಟ್ ಮಾಹಿತಿನ ವಿಡಿಯೋದಲ್ಲಿ ತಿಳ್ಕೊಂಡು ಬರ್ತಾರೆ. ಕ್ವಿಕ್ ಆಗಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ನಿರಂತರವಾಗಿ ವೇಗವಾಗಿ ಅಪ್ಡೇಟ್ಸ್ ಪಡ್ಕೊಳ್ಳೋದಕ್ಕೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನೀವು ನೋಡ್ತಾ ಇರುವಂತದ್ದು ಕನ್ನಡದ ಯೂಟ್ಯೂಬ್ ಚಾನಲ್. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಹೊಸದಾಗಿ ವಿಡಿಯೋ ನೋಡ್ತಿರುವಂತಹ ಅಭ್ಯರ್ಥಿಗಳಿಗೆ ಸಹಾಯ ಆಗ್ತಿರುತ್ತೆ. ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನ ನಾವು ವೇಗವಾಗಿ ಕೊಡ್ತಿರ್ತೀವಿ ಅಂತ ಹೇಳ್ತಾ, ಹಾಗೆ ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಅಫಿಷಿಯಲ್ ವೆಬ್ಸೈಟ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಲಿಂಕ್ ಇರುತ್ತೆ. ಅವುಗಳ ಮುಖಾಂತರ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ನೀವು ಪಡ್ಕೊಂತ ಇರಬಹುದಾಗಿರುತ್ತೆ. ಆ ವಿಡಿಯೋ ನೋಡಿದ ನಂತರದಲ್ಲಿ ಅವುಗಳ ಮುಖಾಂತರ ಕೂಡ ಹೆಚ್ಚುವರಿ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಡು ಬರೋಣ ಈಗ ನಾವು. ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ 2ಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಒಂದು ರಿಸಲ್ಟ್ಗೆ ಇಂದಿನ ಸಂದರ್ಭದಿಂದ ಪರೀಕ್ಷೆ ಶುರುವಾದ ಸಂದರ್ಭದಿಂದ ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಒಂದು ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ರಿಸಲ್ಟ್ ಬಂದ ನಂತರದಲ್ಲಿ ಆಗಿರಬಹುದು, ರಿವಲ್ಯೂಷನ್ ಟ್ಯೂಟರಿಂಗ್ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿನ ಕೊಟ್ಟಿದ್ದೀವಿ. ವಿಡಿಯೋನ ವೀಕ್ಷಣೆ ಮಾಡಬಹುದಾಗಿರುತ್ತೆ. ವೇಳಾಪಟ್ಟಿ ಎಲ್ಲ ಕೂಡ ಒಂದು ಯಾವ ದಿನದಂದು ಯಾವ ಪರೀಕ್ಷೆಗಳು ಇರುತ್ತೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ವಿ. ಇದೀಗ ಇಂದು ಅಂದ್ರೆ ಒಂದು ವಿದ್ಯಾರ್ಥಿಗಳಿಗೆ ಏಪ್ರಿಲ್ 14, 2026 ಪತ್ರಿಕಾ ಪ್ರಕಟಣೆಯನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಹೊರಡಿಸಿರುವಂತದ್ದಾಗಿರುತ್ತೆ. ಸ್ಕ್ರೀನ್ ಮುಖಾಂತರ ಕೂಡ ಹಾಕಿರ್ತೀನಿ, ಗಮನಿಸಬಹುದಾಗಿರುತ್ತೆ. ತಾವಿಲ್ಲಿ ಗಮನಿಸುವಂತಾದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಪತ್ರಿಕಾ ಪ್ರಕಟಣೆ ಏನು ಬಂದಿದೆಯಲ್ಲ, ಏನೇನು ಆಗಿದೆ ಪ್ರಮುಖವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅರ್ಥಪೂರ್ಣವಾಗಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ವಿಡಿಯೋನ ಕೊನೆ ತನಕ ನೋಡೋದ್ರ ಮುಖಾಂತರ. ಪ್ರಿಯ ವಿದ್ಯಾರ್ಥಿಗಳಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. 2026 ಸಾಲಿನ ದ್ವಿತೀಯ PUC ಪರೀಕ್ಷೆ 2ಕ್ಕೆ ನೋಂದಣಿಯನ್ನ ದಿನಾಂಕ ಏನು ಮಾಹಿತಿನ ಕೊಟ್ಟಿದ್ದಲ್ಲ, ಏಪ್ರಿಲ್ 9ನೇ ತಾರೀಕು 2026 ಏಪ್ರಿಲ್ 9ರಿಂದ ದಿನಾಂಕ ಶುರುವಾಗಿರುತ್ತೆ. ಏಪ್ರಿಲ್ 14, 2026 ತನಕ ಅವಕಾಶನ ಕಲ್ಪಿಸಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ದಿನಾಂಕ ನೋಡಬಹುದಿರುತ್ತೆ. ಏಪ್ರಿಲ್ 14, 2026 ಪ್ರಕಟ ಆಗಿರುವಂಥದ್ದು ಹೊಸದಾಗಿ ಮಾಹಿತಿ ಬಂದಿರುವಂಥದ್ದು. 2026 ರೆಗ್ಯುಲರ್ ವಿದ್ಯಾರ್ಥಿಗಳಿಗಾಗಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಇದು ಬಂದಿರುವಂಥದ್ದು ಅಂದ್ರೆ ರೆಗ್ಯುಲರ್ ಅಂದ್ರೆ ಯಾರು ಅಂತ ಹೇಳಿದ್ರೆ ರೆಗ್ಯುಲರ್ ಫ್ರೆಶ್ ಅಂತ ಕೊಟ್ಟಿರುವಂತದ್ದಾಗಿರುತ್ತೆ. ನೋಂದಣಿ ಮಾಡಿಕೊಂಡು ಮತ್ತು ಮೊದಲನೇ ಪರೀಕ್ಷೆಯಲ್ಲಿ ಫಲಿತಾಂಶ ಪೂರ್ಣಗೊಳಿಸಲಾಗದ ಅಂದ್ರೆ ಅಭ್ಯರ್ಥಿಗಳು ಇರುತ್ತಲ್ಲ, ಅವರಿಗೆ ವಿದ್ಯಾರ್ಥಿಗಳು ಯಾವುದೇ ಶುಲ್ಕ ಪಾವತಿಸದೆ ಪರೀಕ್ಷೆ 2ಕ್ಕೆ ನೋಂದಣಿ ಮಾಡಿಕೊಳ್ಳುವುದು ಅಂತ ಮಾಹಿತಿಯನ್ನು ಕೊಟ್ಟಿರುವಂತದ್ದಾಗಿರುತ್ತೆ. ಅಂದ್ರೆ ಒಂದು 2026 ಏನಿರುತ್ತಲ್ಲ ಅದರಲ್ಲಿ ರೆಗ್ಯುಲರ್ ವಿದ್ಯಾರ್ಥಿಗಳಾಗಿ ನೋಂದಣಿ ಮಾಡ್ಕೊಂಡಿರ್ತೀರ ನೀವು. ರೆಗ್ಯುಲರ್ ಅಂದ್ರೆ ಕಾಲೇಜಿಗೆ ಹೋಗೋರ ಮುಖಾಂತರದಲ್ಲಿ ಅಂದ್ರೆ ವಿದ್ಯಾರ್ಥಿಗಳೇನು ಪರೀಕ್ಷೆನ ಬರೆದಿರ್ತಾರಲ್ಲ, ಫಸ್ಟ್ PUC ಆದ ನಂತರ ಸೆಕೆಂಡ್ PUCಗೆ ಜಾಯ್ನ್ ಆಗಿ ಆ ನಂತರದಲ್ಲಿ 2026 ಮೊದಲ ಬಾರಿಗೆ ಒಂದು ಪರೀಕ್ಷೆಗೆ ನೋಂದಣಿ ಮಾಡ್ಕೊಳ್ಳುವಂತ ಅಭ್ಯರ್ಥಿಗಳು. ಅದಕ್ಕೆ ಸಂಬಂಧಪಟ್ಟಂತೆ ಅವರು ನಾಟ್ ಕಂಪ್ಲೀಟೆಡ್ ಯಾರು ಇನ್ನ ಪೂರ್ಣಗೊಳಿಸಿರಲ್ಲ NC ಅಂತ ಬಂದಿರಲ್ಲ, ಅವರಿಗೆ ಸಂಬಂಧಪಟ್ಟ ಮಾಹಿತಿನ ಕೊಟ್ಟಿದ್ದಾರೆ. ಆನ್ಲೈನ್ ಮುಖಾಂತರ ಈ ಒಂದು ವೆಬ್ಸೈಟ್ ಏನಿದೆ ಇದರಲ್ಲಿ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಇನ್ನೊಂದು ಗುಡ್ ನ್ಯೂಸ್ ಯಾವ ತರ ಅಂತ ಹೇಳಿದ್ರೆ, ಇಲಾಖೆ ಕಡೆಯಿಂದ ಈ ಬಾರಿ ಆನ್ಲೈನ್ ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದೆ ನೋಂದಣಿ ಮಾಡ್ಕೊಳ್ಳೋದಕ್ಕೆ. ಅಥವಾ ಅಂತ ಮೆನ್ಷನ್ ಮಾಡಿದರೆ ಅಭ್ಯರ್ಥಿಗಳು ಸಂಬಂಧಿಸಿದ ಕಾಲೇಜಿನ ಅಂದ್ರೆ ನೀವು ಯಾವ ಒಂದು ಪರೀಕ್ಷೆಯನ್ನು ಕಟ್ಟಿರ್ತಿರಲ್ಲ ಆ ಒಂದು ಕಾಲೇಜಲ್ಲಿ ಅಲ್ಲಿ ಸಂಬಂಧಿಸಿದಂತೆ ಅವರಾಗಿರ್ತಾರೆ ಆ ಒಂದು ಪ್ರಾಂಶುಪಾಲಕರನ್ನ ಸಂಪರ್ಕಿಸಿ PU ಎಕ್ಸಾಮ್ ಪೋರ್ಟಲ್ ನಲ್ಲಿ ಪರೀಕ್ಷೆಗೆ ನೋಂದಣಿ ಮಾಡ್ಕೊಳ್ಳೋದು. ನಿಮಗೆ ಆನ್ಲೈನ್ ಮುಖಾಂತರ ಸೌಲಭ್ಯ ಅಂದ್ರೆ ಆನ್ಲೈನ್ ಮುಖಾಂತರ ಅವಕಾಶನ ಕೊಟ್ಟಿದ್ರೆ ಆಫ್ಲೈನ್ ಮುಖಾಂತರ ಅವಕಾಶ ಇರುತ್ತೆ. ಆನ್ಲೈನ್ ಮುಖಾಂತರ ಒಂದು ವೆಬ್ಸೈಟ್ ಏನು ಕಾಣಿಸ್ತಿಲ್ಲ ಸ್ಕ್ರೀನ್ ಮುಖಾಂತರ, ಇಲ್ಲಿ ಹೋಗೋರ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಅಂದ್ರೆ ನೋಂದಣಿ ಮಾಡ್ಕೋಬಹುದಾಗಿರುತ್ತೆ ಎಕ್ಸಾಮ್ 2ಗೆ ಸಂಬಂಧಪಟ್ಟಂತೆ. ನಂತರದಲ್ಲಿ ಇಲ್ಲ ಅಂತಂದ್ರೆ ನಿಮ್ಗೆ ಅದು ಗೊತ್ತಾಗ್ತಿಲ್ಲ ಹಾಗೆ ಅಂದ್ರೆ ನೀವು ಕಾಲೇಜಿಗೆ ಇರುತ್ತಲ್ಲ ಅಲ್ಲಿ ಹೋಗೋರ ಮುಖಾಂತರ ಕೂಡ ಒಂದು ಪ್ರಿನ್ಸಿಪಲ್ನ ಸಂಪರ್ಕ ಮಾಡೋದ್ರ ಮುಖಾಂತರ ನೀವು ಅಲ್ಲಿ ಅಪ್ಲಿಕೇಶನ್ ಅಂದ್ರೆ ನೋಂದಣಿಯನ್ನು ಮಾಡಬಹುದಾಗಿರುತ್ತೆ ಎಕ್ಸಾಮ್ 2ಗೆ ಸಂಬಂಧಪಟ್ಟಂತೆ. ನಂತರದಲ್ಲಿ ನೋಡಿದರೆ ಸಂಬಂಧಿಸಿದ ಕಾಲೇಜಿನ ಪ್ರಾಂಶುಪಾಲಕರಿಗೆ 2026 ಮೊದಲನೇ ಪರೀಕ್ಷೆಯಲ್ಲಿ ಫಲಿತಾಂಶ ಪೂರ್ಣಗೊಳಿಸಲಾಗದ ನಾಟ್ ಕಂಪ್ಲೀಟೆಡ್ ಹಾಗೂ ಕಾರಣಾಂತರಗಳಿಂದ ಪರೀಕ್ಷೆಗೆ ಗೈರು ಹಾಜರು ಆಬ್ಸೆಂಟ್ ಆಗಿರುವಂತಹ ಅಭ್ಯರ್ಥಿಗಳ ಬಗ್ಗೆ ಹೇಳಿದ್ದಾರೆ. ವಿದ್ಯಾರ್ಥಿಗಳನ್ನು ತಮ್ಮ PU ಎಕ್ಸಾಮ್ ಪೋರ್ಟಲ್ ನಲ್ಲಿ ಲಾಗಿನ್ ಮುಖಾಂತರ ನೋಂದಣಿ ಮಾಡಿಕೊಳ್ಳಲು ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳಿರುವಂತದ್ದಾಗಿರುತ್ತೆ. ಮೈನ್ ಆಗಿ ನೋಡ್ಕೊಳ್ಳಿ, 2026 ರೆಗ್ಯುಲರ್ ವಿದ್ಯಾರ್ಥಿಗಳಾಗಿ ರೆಗ್ಯುಲರ್ ಫ್ರೆಶ್ ಅಂತ ಕೊಟ್ಟಿದ್ದಾರೆ. ನೋಂದಣಿ ಮಾಡಿಕೊಂಡು ಅಂದ್ರೆ ಅಭ್ಯರ್ಥಿಗಳು ರಿಜಿಸ್ಟರ್ ಮಾಡಿಕೊಂಡು ಮೊದಲನೇ ಪರೀಕ್ಷೆಯಲ್ಲಿ ಫಲಿತಾಂಶ ಪೂರ್ಣಗೊಳಿಸಲಾಗದ ನೋಂದಣಿ 2026 ಮಾಡ್ಕೊಂಡಿರ್ತಾರೆ. ಮತ್ತೆ NC ಅಂತ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕ ಮೇನ್ ಗುಡ್ ನ್ಯೂಸ್ ಅಂತ ಏನು ಮಾಹಿತಿನ ಕೊಟ್ಟು ಇದೊಂದಾಗಿರುತ್ತೆ. ಇನ್ನೊಂದು ಕೂಡ ಇರುವಂತದ್ದಾಗಿರುತ್ತೆ, ಯಾವುದೇ ಫೀಸ್ ಇರೋದಿಲ್ಲ ಈ ನಾಟ್ ಕಂಪ್ಲೀಟೆಡ್ NC ಅಂತ ಬಂದಿರೋರಿಗೆ. ಈಗ ನಮ್ದು ಪಾಸ್ ಆಗಿತ್ತು ಜಾಸ್ತಿ ಮಾರ್ಕ್ಸ್ ಏನೋ ಬರಬೇಕು ಅಂತ ನಾವು ಎಕ್ಸಾಮ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರ್ದಿರೋರಿಗೆ ಅದು ನಿರ್ದಿಷ್ಟ ಫೀಸ್ ಇರುತ್ತೆ, ಅದ್ರ ಬಗ್ಗೆ ವಿಡಿಯೋ ಕೂಡ ಇರುತ್ತೆ, ನೋಡಬಹುದಾಗಿರುತ್ತೆ. ನಂತರ ನೋಡಿದ್ರೆ ಅವಕಾಶ ಕೊಟ್ಟಿದ್ದೀವಿ. ರಾಜ್ಯದ ಎಲ್ಲ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲಕರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ಪರೀಕ್ಷೆ 2ಕ್ಕೆ ಸಂಬಂಧಪಟ್ಟಂತೆ ನೋಂದಣಿ ಮಾಡ್ಕೋಬೇಕು ಅಂತ ಹೇಳಿದರೆ ವಿದ್ಯಾರ್ಥಿಗಳು ಗೈಡ್ ಮಾಡಬೇಕು ಅವರು ಅಂತ ಹೇಳಿದ್ದಾರೆ. ದ್ವಿತೀಯ PUC ಪರೀಕ್ಷೆ 2ಕ್ಕೆ ನೋಂದಣಿಸಿಕೊಂಡ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರವೇಶ ಪತ್ರ ನಿಗದಿತ ಸಮಯದಲ್ಲಿ ಸಂಬಂಧಿಸಿದ ಕಾಲೇಜಿನ ಪ್ರಾಂಶುಪಾಲಕರ ಲಾಗಿನ್ ಅಲ್ಲಿ ಲಭ್ಯಗೊಳಿಸಲಾಗುವುದು. ಅಂದ್ರೆ ಆಲ್ ಟಿಕೆಟ್ ಇರೋದಲ್ಲ, ಒಂದು ನಿಗದಿತ ದಿನಾಂಕ ಇರುತ್ತೆ ಇಲಾಖೆ ಕಡೆಯಿಂದ, ಆ ದಿನಾಂಕದಲ್ಲೆಲ್ಲ ಪ್ರಕಟ ಮಾಡ್ತೇವೆ ಅಂತ ಮಾಹಿತಿನ ಕೊಟ್ಟಿರುವಂತದ್ದಾಗಿರ್ತಾರು. ನಂತರದಲ್ಲಿ ದ್ವಿತೀಯ PUC ಪರೀಕ್ಷೆ 2ಕ್ಕೆ ದಿನಾಂಕಗಳನ್ನ ಮರು ನಿಗದಿಗೊಳಿಸಲಾಗಿದೆ ಅಂದ್ರೆ ಅಪ್ಡೇಟ್ ಮಾಡಿರುವಂತದ್ದಾಗಿರುತ್ತೆ. ಮತ್ತೆ ಅವರು ಆ ದಿನಾಂಕದ ಪ್ರಕಾರ ಯಾವುದು ಅಂತ ಹೇಳಿದ್ರೆ ಏಪ್ರಿಲ್ 30, 2026 ಪ್ರಾರಂಭ ಆಗುತ್ತೆ ಪರೀಕ್ಷೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ಏಪ್ರಿಲ್ ತಿಂಗಳ 25 ಶುರು ಅಂತ ಹೇಳಿದ್ರೆ ಈಗ 5 ದಿನ ಎಕ್ಸ್ಟೆಂಡ್ ಕೂಡ ಆಗಿರುವಂತದ್ದಾಗಿರುತ್ತೆ. ಅಂದ್ರೆ ಮುಂದಕ್ಕೆ ಹಾಕಿದರೆ ಏಪ್ರಿಲ್ 30 ಪರೀಕ್ಷೆ ಶುರು ಆಗ್ತಿರುತ್ತೆ. ವಿದ್ಯಾರ್ಥಿಗಳು ಮಂಡಳಿಯ ಜಾಲತಾಣದ PUC ವಿದ್ಯಾರ್ಥಿ ಅಂಕಣದಲ್ಲಿ ಲಭ್ಯಗೊಳಿಸಲಾದ
ಪ್ರಶ್ನೆ ಪತ್ರಿಕೆ ಮೇನ್ ಗುಡ್ ನ್ಯೂಸ್ ಅರ್ಥ ಮಾಡ್ಕೊಳ್ಳಿ. ಇದಕ್ಕೂ ಮುಂಚೆ ಮಾಹಿತಿನ ಕೊಟ್ಟಿದ್ರು, ಈಗಲೂ ಕೂಡ ಕೊಟ್ಟಿದ್ದಾರೆ. ಪ್ರಶ್ನೆ ಅಂದ್ರೆ ಕ್ವೆಶ್ಚನ್ ಬ್ಯಾಂಕ್ ಆಗಿರ್ಬೋದು, ಮಾಡೆಲ್ ಕ್ವೆಶ್ಚನ್ ಪೇಪರ್‌ಗಳ ಅನ್ವಯ ಪರೀಕ್ಷೆ 2ಕ್ಕೆ ಯಾವುದೇ ಆತಂಕಗಳಿಲ್ಲದೇನೆ ಪ್ರಿಪರೇಷನ್ ಮಾಡ್ಕೊಳ್ಳಿ ಹಾಗೂ ಶಾಂತಚಿತ್ತತೆಯಿಂದ ಸಿದ್ಧತೆಯನ್ನ ಮಾಡ್ಕೋಬೇಕು ಮಕ್ಕಳು ಅಂತ ಪರೀಕ್ಷೆಗೆ ಹಾಜರಾಗಲಿ ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಕೋರಿದೆ ಅಂತೆಲ್ಲ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಸೊ ಇಲಾಖೆ ಕಡೆಯಿಂದಾನೆ ಮಾಹಿತಿನ ಕೊಟ್ಟಿದ್ದಾರೆ. ನಾಟ್ ಕಂಪ್ಲೀಟೆಡ್ ಅಂತ ಒಂದು 2026ರಲ್ಲಿ ಫ್ರೆಶ್ ಅಭ್ಯರ್ಥಿಗಳು ಇದಾರಲ್ಲ, ಸೊ ಅವರಿಗೆ ರೆಗ್ಯುಲರ್ ಅಭ್ಯರ್ಥಿಗಳಿಗೆ ಫ್ರೀ ಇರುತ್ತೆ, ಶುಲ್ಕ ವಿನಾಯಿತಿ ಇರುವಂತದ್ದಾಗಿರುತ್ತೆ. ಯಾವುದೇ ರೀತಿ ಫೀಸ್ ಇಲ್ಲದೇನೆ ನೀವು ನೋಂದಣಿ ಮಾಡ್ಕೋಬಹುದು. ನಾಟ್ ಕಂಪ್ಲೀಟೆಡ್ ಅಂತ ಬಂದಿರೋರು ಮತ್ತೆ ಇಲಾಖೆ ವೆಬ್ಸೈಟ್‌ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್‌ಗೆ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆದಷ್ಟು ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಆಲ್ ದಿ ಬೆಸ್ಟ್.